ಮಾಜಿ ಕ್ಯಾಪ್ಟನ್ ಧೋನಿ ಮ್ಯಾನೇಜರ್ಗೆ ಮಹಾವಂಚನೆಯಾಗಿದೆ. ತಿರುಪತಿಯಲ್ಲಿ ಸ್ಪೆಷಲ್ ದರ್ಶನ ಮಾಡಿಸೋದಾಗಿ ದೋಖಾ ಮಾಡಿರುವಂತಹ ಘಟನೆ ಇದು. ಮಾಜಿ ಕ್ಯಾಪ್ಟನ್ ಧೋನಿ ಮ್ಯಾನೇಜರ್ಗೆ ಮಹಾವಂಚನೆ ಆಗಿರೋದು. ತಿರುಪತಿಯಲ್ಲಿ ಸ್ಪೆಷಲ್ ದರ್ಶನ ಮಾಡಿಸೋದಾಗಿ ದೋಖಾ. ಎಂಎಸ್ ಧೋನಿ ಮ್ಯಾನೇಜರ್ ಸ್ವಾಮಿನಾಥನ್ರಿಂದ ದೂರನ್ನ ಸಲ್ಲಿಕೆ ಮಾಡಲಾಗಿದ್ದು 6.5 ಲಕ್ಷ ವಂಚನೆ ಮಾಡಿದ್ದಾಗಿ ಸ್ವಾಮಿನಾಥನ್ ದೂರನ್ನ ಕೊಟ್ಟಿದ್ದಾರೆ. ತಾನು ಕೇಂದ್ರ ಸಚಿವೆ ನಿರ್ಮಲಾ ಅವರ ಪಿಎ ಅಂತ ಆರೋಪಿ ಹೇಳಿದ್ದು 12 ಮಂದಿಗೆ ವಿಶೇಷ ದರ್ಶನ ಮಾಡಿಸೋದಾಗಿ ಹೇಳಿ ವಂಚನೆ ಎಸಗಿದ್ದಾರಂತೆ. 3 ಲಕ್ಷ ಹಣವನ್ನ ಫೋನ್ ಪೇ ಮಾಡಿದ್ರಂತೆ ಸ್ವಾಮಿನಾಥನ್. ಸಾಯಿ ಟ್ರಸ್ಟ್ಗೆ ಸಹಾಯ ಮಾಡಿ ಅಂತ 3 ಲಕ್ಷವನ್ನ ಪಡೆದಂತಹ ಆರೋಪವನ್ನ ಎದುರಿಸ್ತಾ ಇದ್ದಾನೆ ಆ ಆರೋಪಿ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. 2023 ಅಕ್ಟೋಬರ್ನಲ್ಲಿ ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ಎಷ್ಟೋ ಕೋಟ್ಯಾಂತರ ಭಕ್ತರ ಆಸೆ ಆಗಿರುತ್ತೆ. ಆದರೆ ವಿಶೇಷ ದರ್ಶನ ಸಿಗೋದು ಅಷ್ಟು ಸುಲಭ ಅಲ್ಲ. ಆದರೆ ಇಂತಹ ಒಂದು ಅವಕಾಶವನ್ನು ನಾವು ಕೊಡಿಸ್ತೀವಿ ಅಂತ ಹೇಳಿ ಎಷ್ಟೋ ಜನ ಹಣ ಪೀಕುವವರು ಕೂಡ ಇದ್ದಾರೆ. ಅಂಥದ್ರಲ್ಲಿ ಈ ವ್ಯಕ್ತಿ ಅಂದರೆ ಮಾಜಿ ಕ್ಯಾಪ್ಟನ್ ಧೋನಿ ಅವರ ಮ್ಯಾನೇಜರ್ಗೆ ಆಗಿರುವಂತಹ ಈ ಒಂದು ಮೋಸ ಇದೆಯಲ್ಲ, ಇದು ಲಕ್ಷ ಹಣದ್ದು 6 ಲಕ್ಷದಷ್ಟು ಮಹಾವಂಚನೆ ಆಗಿದೆ. ಸ್ಪೆಷಲ್ ದರ್ಶನ ಕೊಡಿಸೋದಾಗಿ ದೋಖಾ ಮಾಡಿರೋದು. ಎಂಎಸ್ ಧೋನಿ ಮ್ಯಾನೇಜರ್ ಸ್ವಾಮಿನಾಥನ್ ಈ ರೀತಿಯ ದೂರನ್ನು ಕೊಟ್ಟಿದ್ದಾರೆ. 6.5 ಲಕ್ಷದಷ್ಟು ವಂಚನೆ ಮಾಡಿದ್ದಾರೆ ಅಂತ